ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣ ತನಿಖಾ ತಂಡದಿಂದ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ನನ್ನ ಕಿಕ್ಔಟ್ ಮಾಡಲಾಗಿದೆ. ಮಾಗಡಿ ಡಿವೈಎಸ್ಪಿ ಪ್ರವೀಣ್ಗೆ ತನಿಖಾ ತಂಡದ ಹೊಣೆ ನೀಡಲಾಗಿದೆ. ಶಿರಾ ಠಾಣೆ ಇನ್ಸ್ಪೆಕ್ಟರ್ ರಾಘವೇಂದ್ರ, ಕ್ಯಾತಸಂದ್ರ ಠಾಣೆ ಪಿಎಸ್ಐ ಕೂಡ ಬದಲು ಮಾಡಲಾಗಿದೆ. ತನಿಖಾ ತಂಡಕ್ಕೆ ಕ್ಯಾತಸಂದ್ರ ಠಾಣೆಗೆ ಸಿಪಿಐ ರಾಮ್ ಪ್ರಸಾದ್, ಎಸ್ಪಿ ಕಚೇರಿಗೆ ಇನ್ಸ್ಪೆಕ್ಟರ್ ಅವಿನಾಶ್ ಅನ್ನ ಸೇರ್ಪಡೆ ಮಾಡಲಾಗಿದೆ. ಮಾರ್ಚ್ 28ರಂದು ತುಮಕೂರು ಎಸ್ಪಿಗೆ ದೂರನ್ನ ನೀಡಿದ ಎಂಎಲ್ಸಿ ರಾಜೇಂದ್ರ ಕ್ಯಾತಸಂದ್ರ ಠಾಣೆಯಲ್ಲಿ ದಾಖಲಾಗಿದ್ದಂತ ಎಫ್ಐಆರ್ ದಾಖಲಾದಂತ ಬೆನ್ನಲ್ಲೇ ತನಿಖಾ ತಂಡ ರಚನೆಯನ್ನ ಮಾಡಲಾಗಿತ್ತು. 4 ದಿನಗಳಿಂದ ಮಂಜುನಾಥ್ ನೇತೃತ್ವದಲ್ಲಿ ತನಿಖೆಯನ್ನ ಕೂಡ ನಡೆಸಲಾಗಿತ್ತು. ಈಗ ಏಕಾಏಕಿಯಾಗಿ ತನಿಖೆಯನ್ನ ನಡೆಸ್ತಾ ಇದ್ದಂತ ತಂಡವನ್ನೇ ಬದಲು ಮಾಡಿಬಿಟ್ಟಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಈಗಾಗಲೇ ಕೆಲವರನ್ನ ಈ ತನಿಖೆಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ, ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹೀಗಿರಬೇಕಾದ್ರೆ ವಿಚಾರಣೆ ನಡೀತಿರ್ಬೇಕಾದ್ರೆ ಬೆನ್ನಲ್ಲೇ ತನಿಖೆಯನ್ನ ಮಾಡ್ತಾ ಇದ್ದಂತ ತನಿಖಾ ತಂಡವನ್ನೇ ಬದಲು ಮಾಡೋದಿದೆಯಲ್ಲ, ಅದರ ನೇತೃತ್ವವನ್ನು ವಹಿಸಿದಂತ ಅಧಿಕಾರಿಗಳನ್ನೇ ಕಿಕ್ಔಟ್ ಮಾಡೋದಿದೆಯಲ್ಲ, ಬೇರೆ ಇನ್ಯಾರೋ ಅಧಿಕಾರಿಗಳನ್ನ ಇಲ್ಲಿಗೆ ತಂದು ಕೂರಿಸೋದಿದೆಯಲ್ಲ, ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಮಾಡಿರಬಹುದು? ತನಿಖೆ ಸೂಕ್ತ ರೀತಿಯಾಗಿ ನಡೆಯಲ್ಲ ಅನ್ನೋದ್ರಿಂದನೋ, ಅಥವಾ ಸೂಕ್ತ ರೀತಿಯಾಗಿ ನಡೀತಾ ಇದ್ರೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿಯೋ, ಅಥವಾ ತಡವಾಗ್ತಿದೆ ಅನ್ನುವಂಥ ಕಾರಣಕ್ಕಾಗಿಯೋ, ಯಾವ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಅನ್ನೋದು ಇದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಇದು ತುಂಬಾ ಸಿಂಪಲ್ ಆದಂಥ ಕೇಸ್ ಖಂಡಿತವಾಗಿಯೂ ಅಲ್ಲ. ಹನಿ ಟ್ರ್ಯಾಪು, ಸುಪಾರಿ ಕೇಸ್ ಎರಡೂ ಕೂಡ ತಂದೆ ಮತ್ತು ಮಗ, ಎಂಎಲ್ಸಿ ಮತ್ತು ಸಚಿವನ ಬಂದಿರುವಂಥದ್ದು. ಹೀಗಿರ್ಬೇಕಾದ್ರೆ ಈ ಪ್ರಕರಣದಲ್ಲಿ ಪ್ರಭಾವಿಗಳ ಹೆಸರು ಕೇಳಿ ಬರ್ತಾ ಇದೆ. ಪ್ರಭಾವಿ ನಾಯಕರ ಮೇಲೆ ಹಿಂಗಾಗಿರೋದು ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪ ಕಾರಣವಾಗ್ತಾ ಇದೆ. ಇಡೀ ರಾಜಕೀಯವಾಗಿ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಪ್ರಕರಣ. ಈ ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಿದ್ದಂತ ತನಿಖಾಧಿಕಾರಿಗಳನ್ನೇ ಬದಲು ಮಾಡ್ತಾರೆ ಅಂತ ಅಂದ್ರೆ, ಎತ್ತಂಗಡಿ ಮಾಡ್ತಾರೆ ಅಂತ ಅಂದ್ರೆ ಯಾವ ಕಾರಣಕ್ಕೆ ಬದಲು ಮಾಡಿರಬಹುದು? ದಿಢೀರಾದಂತ ಈ ಬದಲಾವಣೆಗೆ ಕಾರಣಗೇನು? ಯಾರಾದ್ರೂ ಒತ್ತಡ ಹೇರಿದ್ರ? ಇವ್ರು ತನಿಖೆ ಮಾಡೋದು ಬೇಡ ಅಂತ ಹೇಳಿದ್ರ? ಅಧಿಕಾರಿಗಳಿಂದ ಲೋಪದೋಷ ಆಗಿದೆಯಾ? ಅಧಿಕಾರಿಗಳು ಸೂಕ್ತ ರೀತಿಯಾಗಿ ತನಿಖೆ ಮಾಡಲ್ಲ ಅನ್ನೋದ್ರಿಂದನ ಯಾವ ಕಾರಣಕ್ಕೆ ಇರಬಹುದು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿ, ಈಗ 4 ದಿನಗಳಿಂದ ತನಿಖೆ ಚುರುಕು ಪಡ್ಕೊಂಡಿತ್ತು, ತನಿಖೆ ನಡೀತಾ ಇತ್ತು. ಎಸ್ಪಿ ಕಚೇರಿಗೆ ಇನ್ಸ್ಪೆಕ್ಟರ್ ಅವಿನಾಶ್ ರನ್ನ ಇದಕ್ಕೆ ಸೇರ್ಪಡೆ ಮಾಡಲಾಗಿದೆ. ಮಾರ್ಚ್ 28ರಂದು ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ಅವರು ದೂರು ಕೊಡ್ತಾರೆ. ಕ್ಯಾತಸಂದ್ರ ಠಾಣೆಯಲ್ಲಿ ದಾಖಲಾಗಿದ್ರು ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು, ತನಿಖೆಯನ್ನ ಮಾಡಲಾಗ್ತಾ ಇತ್ತು. ಈ ದಿಢೀರ್ ಬದಲಾವಣೆಗೆ ಕಾರಣಕ್ಕೇನು ಅನ್ನೋದು ಈ ಕುತೂಹಲ.